ಸಂಪುಟ ಸಂಕಟ ವಿಶೇಷ ವರದಿಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ರಾಜ್ಯದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ರಾಜ್ಯದ ಎಲ್ಲೆಡೆಯಲ್ಲಿ ಚರ್ಚೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅನೇಕ ಶಾಸಕರು ಶತಾಯಗತಾಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನಕ್ಕಾಗಿ ಲಾಭಿಯನ್ನ ನಡೆಸಿದ್ದಾರೆ. ಆದರೆ ಇಲ್ಲಿ ಶಾಸಕರೊಬ್ಬರು ಮಾತ್ರ ತಮ್ಮ ಕ್ಷೇತ್ರದಲ್ಲೇ ಇದ್ದು ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸಿದ್ದಾರೆ. ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಸಿಗುತ್ತಾ? ಹಾಗಾದ್ರೆ ಯಾರು ಆ ಶಾಸಕರು? ನೀವೇ ನೋಡಿ. ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಸಚಿವ ಸಂಪುಟ ಪುನರ್ರಚನೆ. ಯಾವ ಶಾಸಕರಿಗೆ ಮಂತ್ರಿ ಪದವಿ ಪಟ್ಟ? ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕುರಿತು ಕ್ಷೇತ್ರದ ಎಲ್ಲೆಡೆಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮೊಳಕಾಲ್ಮೂರು ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿಯೇ ಕಾಂಗ್ರೆಸ್ಗೆ ಭದ್ರಕೋಟೆಯಾಗಿರುವಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನ ಕೊಡಲೇಬೇಕು ಅಂತಕ್ಕಂಥ ಅಭಿಪ್ರಾಯ ಮತ್ತು ಒತ್ತಾಯ ಲಕ್ಷಾಂತರ ಜನರಲ್ಲಿದೆ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮೊಳಕಾಲ್ಮೂರು ಕ್ಷೇತ್ರದ ಎನ್ವೈ ಗೋಪಾಲಕೃಷ್ಣಾಜಿ ಅವರಿಗೆ ಸಚಿವ ಸ್ಥಾನ ಕೊಡದೇ ಇದ್ದ ಪಕ್ಷದಲ್ಲಿ ಈ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನು ಕಾಂಗ್ರೆಸ್ಸಿಗರೇ ನಾಶಪಡಿಸ್ತಕ್ಕಂಥ ಒಂದು ಅಪಾಯ ಎದುರಾಗ್ತದೆ ಅಂತಕ್ಕಂಥ ವಿಚಾರವನ್ನು ನಾನು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಗಮನಕ್ಕೆ ತರಬಯಸ್ತಾ ಇದ್ದೀನಿ. ಅವರು ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ಮತ್ತು ತಾಲೂಕು MLA ಆಗಿ ಇವತ್ತಿನ ದಿವಸ ನಾವು ಮಾನ್ಯ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಮತ್ತು DK ಶಿವಕುಮಾರ್ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಅವರಿಗೆ ಮನವಿ ಮಾಡ್ತೀವಿ. ಸಚಿವ ಸ್ಥಾನ ಕೊಡಬೇಕು. ಅವರು ಜನಸೇವೆ ಮಾಡಲಿಕ್ಕೆ ಅತ್ಯಂತ ಅದ್ಭುತವಾದ ವ್ಯಕ್ತಿ ಅಂತೇಳಿ ಮಾನ್ಯ AICC ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೂ ಸಹ ನಾವು ಮನವಿ ಮಾಡ್ತೀವಿ. ಇನ್ನು ಎನ್ವೈ ಗೋಪಾಲಕೃಷ್ಣ ಅವರು MBA ಪದವಿಯನ್ನ ಪಡೆದು ಸರ್ಕಾರಿ ಉದ್ಯೋಗಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ಹಾಗೂ ತಮ್ಮ ಹಿರಿಯ ಸಹೋದರ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಎನ್ವೈ ಹನುಮಂತಪ್ಪನವರ ಮಾರ್ಗದರ್ಶನದಂತೆ 1997ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮೊದಲ ಬಾರಿಗೆ ಶಾಸಕರಾಗಿ ಅಭೂತಪೂರ್ವ ಗೆಲುವನ್ನ ಸಾಧಿಸುತ್ತಾರೆ. ಇಲ್ಲಿಂದ ಅವರ ವಿಜಯದ ಯಾತ್ರೆಯ ಆರಂಭ ಆಗಿ ಮೊಳಕಾಲ್ಮೂರು, ಬಳ್ಳಾರಿ ಗ್ರಾಮಾಂತರ ಹಾಗೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಗಳನ್ನ ಸೇರಿದಂತೆ ಇವರು ಕಾಲಿಟ್ಟ ಕ್ಷೇತ್ರದೆಲ್ಲೆಡೆ ವಿಜಯ ಪತಾಕೆಯನ್ನ ಹಾರಿಸಿದ್ದಾರೆ. ಸ್ವತಂತ್ರ ಬಂದಾಗಿಂದನೂ ಒಂದು ಸಾರಿನೂ ಒಂದು ಸಚಿವ ಸ್ಥಾನ ಇಲ್ಲಿ ಕೊಟ್ಟಿಲ್ಲ. ಆದ್ದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಂದೇಳಿ ನಾವೆಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಬಳಗದವರು ಎಲ್ಲರೂ ನಮ್ಮ ಕ್ಷೇತ್ರದವರು ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಂದೇಳಿ ನಾವು ಮನವಿ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯದಂಥ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ DK ಶಿವಕುಮಾರು, ರಾಹುಲ್ ಗಾಂಧಿಯವರು ಮತ್ತು AICC ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಎನ್ವೈ ಗೋಪಾಲಕೃಷ್ಣ ಅಪ್ಪಜ್ಜರು ಅವರು ಅಭಿಮಾನಿಗಳು. ಅವರು ಸಾಮಾನ್ಯ ನಾವು ಕಾರ್ಯಕರ್ತರಾಗಿ ಅವರ ಅಭಿಮಾನಿಗಳಾಗಿ ಅವರ ಪಂಚಪ್ರಾಣ ಅವ್ರ ಮೇಲೆ ಅವರ ಜೀವ ಆಗಿ ಸರ್ಕಾರ ಸಂಪುಟ ಸಚಿವ ಸ್ಥಾನ ಕೊಡಬೇಕೆಂದು ಮನವಿ. ಕೊಡಲಿಲ್ಲ ಅಂದರೆ ಯಾವ ಸಿದ್ಧಕ್ಕೂ ರೆಡಿ, ಯಾವ ಹೋರಾಟಕ್ಕೂ ರೆಡಿ, ಯಾವ ತ್ಯಾಗ ಮಾಡೋಕ್ಕೂ ರೆಡಿ. 7 ಬಾರಿ ಶಾಸಕರಾಗಿರುವ ಎನ್ವೈ ಗೋಪಾಲಕೃಷ್ಣ ಅವರಿಗೆ ಮನ್ನಣೆ ಹಾಕುತ್ತಾ ಹೈಕಮಾಂಡ್. ಎನ್ವೈಜಿ ಅವರು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದ ಅವಧಿಯಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯನ್ನಾಗಿ ರೂಪಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅವರ ಸತತ ಕಠಿಣ ಪರಿಶ್ರಮ, ಹೋರಾಟ ಹಲವಾರು ನೋವು ನಲಿವುಗಳ ಫಲವಾಗಿದೆ. ಸತತವಾಗಿ 7ನೇ ಬಾರಿ ಶಾಸಕರಾಗಿ, ವಿಧಾನಸಭೆಯ ಉಪಸಭಾಪತಿಗಳಾಗಿ, ರಾಜ್ಯ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷರಾಗಿ, ನಂಜುಂಡಪ್ಪ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ ಅನುಭವಿ ರಾಜಕಾರಣಿ. ಶ್ರೀಮತಿ ಇಂದಿರಾ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಅವರ ಅಧಿಕಾರ ಅವಧಿಯಿಂದ ಹಿಡಿದು ಈಗಿನ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರ ಕಾಲಕ್ಕೂ ಕೂಡ ಎನ್ವೈಜಿ ಕುಟುಂಬ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯನ್ನ ಮೆರೆದಿದೆ. ಇವರ ಅಧಿಕಾರಾವಧಿಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವು
ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಅತ್ಯಂತ ಜ್ವಲಂತ ಸಮಸ್ಯೆಗಳಿಂದ ಹಿಂದುಳಿದಿತ್ತು. ಎಲ್ಲ ಕ್ಷೇತ್ರದಲ್ಲೂ ಕೂಡ ಹಿಂದುಳಿದ ಈ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನವನ್ನ ತಂದು ಸಾರಿಗೆ, ನೀರಾವರಿ, ಶಿಕ್ಷಣ, ಮೂಲಭೂತ ಸೌಕರ್ಯಗಳು ಸೇರಿದಂತೆ ನಾನಾ ಕ್ಷೇತ್ರಗಳಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಜನಪರ ಕಲ್ಯಾಣ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಿಸಿದ್ರು. ಇವರ ಅಧಿಕಾರಾವಧಿಯಲ್ಲಿ ಯಾವುದೇ ಧರ್ಮ, ಜಾತಿ, ಜನಾಂಗಗಳಿಗೆ ತಾರತಮ್ಯ ಮಾಡದೆ, ಜಾತಿ ಸಂಘರ್ಷಗಳಿಗೆ ಅವಕಾಶವನ್ನ ಕೊಡದೆ ಕಾನೂನು ಸುವ್ಯವಸ್ಥೆ ಇವರ ಮೊದಲ ಆದ್ಯತೆಯಾಗಿತ್ತು. ಆದರೂ ಕೂಡ ನಾನಾ ಕಾರಣಗಳಿಂದ ಈ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನಮ್ಮ ಮೊಳಕಾಲ್ಮೂರು ತಾಲೂಕು ಕ್ಷೇತ್ರದ 7 ಸಾರಿ MLA ಆಗಿರ್ತಕ್ಕಂಥ ಮಾನ್ಯ ಎನ್ ವೈ ಗೋಪಾಲಕೃಷ್ಣ ಸಾರ್ ಅವರಿಗೂ ಈ ಸರಿ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕರೆ ನಮ್ಮ ಬಹಳ ಹಿಂದುಳಿದ ತಾಲೂಕಾದಂಥ ಮೊಳಕಾಲ್ಮೂರು ತಾಲೂಕಿಗೆ ಅವರು ಒಂದು ಕನಸಿನ ಇದು ಯೋಜನೆ ಇಟ್ಕೊಂಡಿದ್ದಾರೆ, ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ. ಹಂಗಾಗಿ ಅವ್ರಿಗೆ ಮಿನಿಸ್ಟರ್ ಚಾನ್ಸ್ ಸಿಕ್ಕರೆ ಕೆರೆ ನೀರು ತುಂಬಿ ನಮ್ಮ ರೈತರಲ್ಲಿ ಬಹಳ ಒಂದು ಉನ್ನತ ಸ್ಥಾನದಲ್ಲಿ ನಾವು ರೈತರು ಇರ್ತೀವಿ. ಸತತವಾಗಿ 7 ಬಾರಿ ಶಾಸಕರಾಗಿರುವ ಎನ್ ವೈ ಗೋಪಾಲಕೃಷ್ಣ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರದಿಂದ ಸಾಕಷ್ಟು ಅನುದಾನ. ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಶಾಸಕರ ಪಟ್ಟಿಯಲ್ಲಿ ಎನ್ ವೈ ಗೋಪಾಲಕೃಷ್ಣ ಹಿರಿಯರು ಹಾಗೆ ಕಳಂಕರಹಿತ ಸ್ವಚ್ಛ ಆಡಳಿತ ಕೊಟ್ಟವರು. ಮತ್ತೊಮ್ಮೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರ ಕೋಟೆಯನ್ನಾಗಿ ರೂಪಿಸೋದಕ್ಕೆ ತಮ್ಮ ಸ್ವಂತ ಕ್ಷೇತ್ರದ ಋಣವನ್ನ ತೀರಿಸಲೇಬೇಕು ಅಂತ ಹೇಳಿ ಅಭಿವೃದ್ಧಿಯ ನಾನಾ ಚಿಂತನೆಗಳನ್ನ, ಯೋಜನೆಗಳನ್ನ, ಕನಸುಗಳನ್ನ ಹೊತ್ತು ಸಾಕ್ತಾ ಇರುವಂತ ಈ ಹಿರಿಯ ರಾಜಕಾರಣಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಹೇಳಿ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಪಾರ ಅಭಿಮಾನಿಗಳು ದೊಡ್ಡ ಮಟ್ಟದಿಂದ ಒಕ್ಕೊರಳಿನಿಂದ ಕೂಗಾಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಈ ಸಂಪುಟದಲ್ಲಿ ಈ ಬಾರಿಯಾದರೂ ಸಚಿವ ಸ್ಥಾನ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಚಂದ್ರಪ್ರಕಾಶ್, ನ್ಯೂಸ್ ಅಲರ್ಟ್, ಮೊಳಕಾಲ್ಮೂರು. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದ್ದು ಇಲ್ಲಿ ಇದುವರೆಗೂ ಇಂದಿರಾ ಗಾಂಧಿ ಹಾಗೂ ನೆಹರು ಕಾಲದಿಂದಲೂ ಹಾಗೂ ಯಾವುದೇ ಸಚಿವ ಸ್ಥಾನ ಕೊಡಲಿಲ್ಲ. ನಿಜಲಿಂಗಪ್ಪ ಅವರು ಮುಖ್ಯಮಂತ್ರಿ ಆಗಿ ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿರುವಂಥ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ. ದಯವಿಟ್ಟು ಎನ್ ವೈ ಗೋಪಾಲಕೃಷ್ಣನವರಿಗೆ ಸಚಿವ ಸ್ಥಾನ ಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ.